ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ನಾಟಿ ಶೈಲಿಯ ಒಂದು ಚಿಕನ್ ಗ್ರೇವಿ ಹೇಗೆ ಮಾಡೋದು, ನಾಟಿ ಚಿಕನ್ ಅಂತಾರಲ್ವ, ಜವಾರಿ ಚಿಕನ್, ಅದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಕೆಲವು ತಿಂಗಳುಗಳಿಂದ ನನಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಕೆಲವು ಕಾರಣಗಳಿಂದನೇ ಅಷ್ಟೇ. ಸೊ ಈಗ ನಾನು ವಾರಕ್ಕೊಂದು ವಿಡಿಯೋನಾದರೂ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಒಬ್ಬ ಟೈಲರು, ಸೊ ಹಾಗಾಗಿ ನನಗೆ ವಿಡಿಯೋನ ಹಾಕೋಕ್ಕಾಗೋದಿಲ್ಲ. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ನನಗೆ ಮತ್ತೆ ಪ್ರೋತ್ಸಾಹ ಕೊಡ್ತೀರಾ, ಹಾಗೆ ಈ ವಿಡಿಯೋ ಕೂಡ ನೀವು ಲೈಕ್ ಕೊಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೀವು ಮಧ್ಯದಲ್ಲೇ ಈ ವಿಡಿಯೋನ ನೋಡಿಬಿಟ್ಟು ಹಾಗೆ ಹಿಂದಕ್ಕೆ ಹೋಗಬೇಡಿ, ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಹಾಗೆ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್. 1.25 kg ಚಿಕನ್ ಇದೆ ಇಲ್ಲಿ ನೋಡಿ. ಹಾಗೆ ಅದಕ್ಕೆ ಮಸಾಲೆ ಕೂಡ ಇಲ್ಲಿ ಅಮ್ಮ ಹಾಕಿಟ್ಟಿದ್ದಾರೆ. ಇದಕ್ಕೆ ಏನೆಲ್ಲ ನಾವು ಸೇರಿಸ್ಬಿಟ್ಟು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಹೋಗ್ತೀನಿ. ಹಾಗೆ ನೋಡಿ, ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ. ಮೊದಲಿಗೆ ನಾವು ಒಲೆ ಹಚ್ಬಿಟ್ಟು ಕಡಿಮೆ ಉರಿಯಲ್ಲಿ ಒಂದು ಪ್ಯಾನ್ ಅಥವಾ ಒಂದು ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಈ ಚಿಕನನ್ನು ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಅದು ಎಣ್ಣೆಯಲ್ಲೇ ಬೇಯಬೇಕು. ತದನಂತರ ಸ್ವಲ್ಪ ಅರಿಶಿಣ ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ನಾನಿಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿರೋದು. ಸೊ ಅದನ್ನು ನಾನು ನಿಮಗೆ ತೋರಿಸಿಲ್ಲ, ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಮೊದಲಿಗೆ ಇದೇ ಥರ ಎಣ್ಣೆಯಲ್ಲೇ ಫಸ್ಟು ನಾವು ಚಿಕನನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೆಂದ ನಂತರ ಅದಕ್ಕೆ ನಾವು ನೀರನ್ನು ಎಷ್ಟು ಬೇಕು ನಮಗೆ ಗ್ರೇವಿ ನೋಡ್ಕೊಂಡ್ಬಿಟ್ಟು ನಾವು ಚಿಕನ್ ಮುಳುಗೋಷ್ಟು ನಾವು ಹಾಕಿದರೆ ಸಾಕು ನೀರು. ಸೊ ಗ್ರೇವಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನೀಗ 4 ರಿಂದ 5 ಅಥವಾ 6 ವಿಜಲನ್ನು ಕೂಗಿಸಿ ತೆಗಿತಾ ಇದ್ದೀನಿ. ಸೊ ನೋಡಿ, ನಮಗೆ ಇಷ್ಟು ನೀರು ಮಿಕ್ಕಿದೆ. ಸೊ ನೋಡಿ, ಅದಕ್ಕೆ ನಾವೀಗ ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಚಿಕನ್ನು ತೊಗೊಂಡಿರೋವಂಥದ್ದು ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ 4 ರಿಂದ 5 ಚಮಚದಷ್ಟು ನಾನು ಹಾಕ್ತಾ ಇದ್ದೀನಿ ಖಾರವನ್ನು. ಹಾಗೆ ಹರಳುಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ, ಒಂದು ಅಂದಾಜು ಮೇಲೆ ಹಾಕ್ತಾ ಇದ್ದೀನಿ. ನೀವು ಚಿಕನ್ ನೋಡ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಉಪ್ಪನ್ನು ಹಾಗೆ ಖಾರವನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿ ತೆಂಗಿನಕಾಯಿ ತೊಗೊಳ್ಳಿ, 2 ಬಟ್ಲು ತೊಗೊಳ್ಳಿ. ಹಾಗೆ 1 ಕಟ್ಟು ಕೊತ್ತಂಬರಿ, ಒಂದು ಅರ್ಧ ಕಟ್ಟಷ್ಟು ಪುದೀನ ತೊಗೊಳ್ಳಿ. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ತೊಗೊಳ್ಳಿ. ಧನಿಯಾ ಸ್ವಲ್ಪ ಫ್ರೈ ಮಾಡಿಕೊಂಡು, ಹಾಗೆ ಅಲ್ಲ ಬೆಳ್ಳುಳ್ಳಿ ಮತ್ತು 4 ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ರುಬ್ಬಿ. ನಂತರದಲ್ಲಿ ಈ ಚಿಕನ್ ನಮಗೆ ಆಗಲೇ ನಾವು 5-6 ವಿಜಲನ್ನು ಕೂಡಿಸ್ಕೊಂಡಿತ್ತಲ್ಲ, ಹಾಗಾಗಿ ಅದು ಈಗಾಗಲೇ ಸ್ಮೂತ್ ಆಗಿರುತ್ತೆ. ಇದಕ್ಕೆ ಮಸಾಲೆ ಹಾಕಿ 10 ರಿಂದ 15 ನಿಮಿಷ ಅದು ಚೆನ್ನಾಗಿ ಕುದ್ಬಿಟ್ರೆ ಚಿಕನ್ ರೆಡಿ ಆಗುತ್ತೆ. ಹಾಗೆ ಪಕ್ಕದಲ್ಲಿ ನಾನು ರೊಟ್ಟಿ ಸಹ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ನಾಟಿ ಚಿಕನ್ ಎಲ್ಲ ಬೇಗ ಬೇಯೋದಿಲ್ಲ, ಹಾಗಾಗಿ ನಾವು ಕುಕ್ಕರಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಹಾಗಾಗಿ 5 ರಿಂದ 6 ಅಥವಾ 7 ವಿಜಲನ್ನು ಕೂಗಿಸ್ಕೊಳೋದಕ್ಕೆ ನಾವು ರೊಟ್ಟಿ ಸಹ ಇಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ರೊಟ್ಟಿ ಅಥವಾ ಮುದ್ದೆ, ಚಪಾತಿ ಮಾಡ್ಕೋಬೋದು. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಜವಾರಿ ಕೋಳಿ ಅಥವಾ ನಾಟಿ ಚಿಕನ್ ಇಷ್ಟ ಅಂತ ನೀವು ನನಗೆ ಕಾಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ಈ ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ, ರುಚಿಯಾಗಿ ಮಾಡ್ಕೊಳ್ಳಿ. ಹಾಗೆ ಖುಷಿಯಾಗಿ ಊಟ ಮಾಡಿಕೊಂಡು ಖುಷಿಯಾಗಿರಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇನ್ನಾಗಿ ತಡ ಮಾಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ.